ನಮಸ್ಕಾರ ಗೆಳೆಯರಿ, ಮಾರ್ಕೆಟ್ ಮಿತ್ರ ಚಾನಲ್ಗೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಅಥವಾ ಟ್ರೇಡಿಂಗ್ನಲ್ಲಿ ಎಲ್ಲರೂ ಲಾಭದ ಬಗ್ಗೆ ಮಾತನಾಡುತ್ತಾರೆ. ಆದರೆ ನಾನು ಇಂದು ನನ್ನ ಜೀವನದಲ್ಲಿ ಮಾಡಿದ ಕೆಲವು ತಪ್ಪುಗಳ ಬಗ್ಗೆ ಮಾತನಾಡಲಿದ್ದೇನೆ. ಈ ತಪ್ಪುಗಳಿಂದ ನಾನು ಸಾಕಷ್ಟು ದುಡ್ಡು ಕಳೆದುಕೊಂಡೆ, ಆದರೆ ಬಹಳ ದೊಡ್ಡ ಪಾಠ ಕಲಿತೆ. ನೀವು ಆ ತಪ್ಪುಗಳನ್ನು ಮಾಡಬಾರದು ಅನ್ನೋದೇ ಈ ವಿಡಿಯೋದ ಉದ್ದೇಶ. ಅತಿಯಾದ ಆಸೆ. ಆರಂಭದಲ್ಲಿ ನಾನು ಒಂದೇ ದಿನದಲ್ಲಿ ಲಕ್ಷಾಂತರ ದುಡ್ಡು ಮಾಡಬೇಕು ಎಂದು ಅಂದುಕೊಂಡಿದ್ದೆ. ಇದರಿಂದಾಗಿ ಒಂದೇ ದಿನ 10 ಟ್ರೇಡ್ಗಳನ್ನು ಮಾಡುತ್ತಿದ್ದೆ. ನೆನಪಿಡಿ, ಮಾರ್ಕೆಟ್ ಎಲ್ಲೂ ಹೋಗಲ್ಲ, ಆದರೆ ನಿಮ್ಮ ಶಿಸ್ತು ಹೋದರೆ ನಿಮ್ಮ ಅಕೌಂಟ್ ಖಾಲಿಯಾಗುತ್ತದೆ. ಯಾರೋ ಟಿಪ್ಸ್ ಕೊಟ್ಟರು ಅಂತ ಅಥವಾ ಟೆಲಿಗ್ರಾಮ್ ಗ್ರೂಪ್ ನೋಡಿ ಹೂಡಿಕೆ ಮಾಡಬೇಡಿ. ನಾನು ಹಾಗೆ ಮಾಡಿ ಕೈ ಸುಟ್ಟುಕೊಂಡಿದ್ದೇನೆ. ಸ್ವಂತವಾಗಿ ಕಲಿಯುವುದು ಲಾಭಕ್ಕಿಂತ ಮುಖ್ಯ. ನನ್ನ ದೊಡ್ಡ ತಪ್ಪು ಅಂದರೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಮಾರ್ಕೆಟ್ ಮೇಲೆ ಬರಬಹುದು ಎಂದು ಕಾಯುತ್ತಾ ಕೂರುವುದು. ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡಿಂಗ್ ಮಾಡುವುದು ಅಂದರೆ ಬ್ರೇಕ್ ಇಲ್ಲದ ಕಾರು ಓಡಿಸಿದಂತೆ. ಈಗ ನಾನು ಒಂದು ನಿಯಮ ಮಾಡಿಕೊಂಡಿದ್ದೇನೆ. ದಿನಕ್ಕೆ ಇಷ್ಟೇ ಲಾಭ ಅಥವಾ ಇಷ್ಟೇ ನಷ್ಟ ಎಂದು ಫಿಕ್ಸ್ ಆಗಿದ್ದೇನೆ. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲು ನಾನು ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಮಾಡುತ್ತೇನೆ ಮತ್ತು ಮೈಂಡ್ ಸೆಟ್ ಪುಸ್ತಕಗಳನ್ನು ಓದುತ್ತೇನೆ. ಮಾರ್ಕೆಟ್ನಲ್ಲಿ ಗೆಲ್ಲಲು ತಾಂತ್ರಿಕ ಜ್ಞಾನಕ್ಕಿಂತ ನಿಮ್ಮ ಮನಸ್ಥಿತಿ ಮುಖ್ಯ. ಗೆಳೆಯರೇ, ನನ್ನ ಈ ಅನುಭವ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನೀವು ಇಂತಹ ತಪ್ಪುಗಳನ್ನು ಮಾಡಬಾರದು ಎಂದು ಅಂದುಕೊಂಡಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ನೀವು ಮಾಡಿದ ಒಂದು ದೊಡ್ಡ ತಪ್ಪು ಯಾವುದು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಮಾರ್ಕೆಟ್ ಮಿತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ